ಗುರು. ಮಾಡರ್ನ್ ಲೇಡಿ ಮೈ ಕೈ ನೋಡಿ ಕಣ್ ಬಿಡಬೇಡಿ. ಏ ಸುಂದರಿ, ಆಹಾ ಸುಂದರಿ, ರಾತ್ರಿ ಎಲ್ಲ ನಿದ್ರೆ ಇಲ್ದೆ ಕಣ್ಣುರಿ, ಆಹಾ ಸುಂದರಿ. ಮಂದಾರ ಪುಷ್ಪವು ನೀನು, ಸಿಂಧೂರ ಪ್ರತಿಮೆಯು ನೀನು. ಇವಳಿಗೆ ಎಷ್ಟು ಕೋಪ ಇಷ್ಟೊಂದು. ಒಂದ್ಸಾರಿ ಹಿಂದೆ ತಿರುಗಿ ಮನ್ಮಥನ್ ನೋಡಿ ಅಂತ ಪ್ರಾಮಿಸ್ ಪೇಸ್ ನಗು ನಕ್ರೆ ಇವಳೇನ್ ಕಳ್ಕೊಳ್ತಾಳ್ರು ನೋಡು. ಅವಳು ಬಳ್ಕೋದ್ ನೋಡ್ರು. ಏನ್ರಯ್ಯ, ನಿಮ್ಗೇನ್ ಅಕ್ಕ ತಂಗಿರು ಯಾರು ಇಲ್ವಾ? ಮೋದಿ ಗೋಬೆ ನನ್ನ ಮಗನೇ, ಮರ್ಯಾದೆಗೆ ಮೂರು ಮುಚ್ಕೊಂಡು ಹೋಗೋ. ನಮ್ ವಿಷಯಕ್ಕೆ ನಾವು ತಲೆ ಹಾಕಿದ್ರೆ ನಿನ್ನ ಹೆಂಡತಿ ಮಕ್ಕಳು ನಿನ್ ತಿಥಿ ಕಾರ್ಡ್ ಹಂಚ್ಬೇಕಾಗುತ್ತೆ. ಹುಷಾರ್. ಅಯ್ಯೋ, ಅಲ್ಲಿ ನೋಡು ಗುರು, ಇನ್ನೊಂದು ಗಿಣಿ ಮರಿ ಬರ್ತಾ ಇದೆ. ಬಂದ್ಲಪ್ಪ ಮಿಡಿ ಮಹಾರಾಣಿ. ಆಹಾ, ದಿನ ಬೀದಿಯಲ್ಲಿ ಬಂದ್ರೆ ನೋಡು ಇಂಥ ಬ್ಯೂಟಿ. ಹುಡುಗಿರನ್ನ ಚುಡಾಯಿಸ್ತಿರುವುದು ನಮ್ಮ ಡ್ಯೂಟಿ. ಆಹಾ, ಹಂಸ ನಡಿಗೆ. ಹಣ್ಣು ಗಜನಿಂಬೆ ಹಣ್ಣು. ಹುತ್ತದಲ್ಲಿರೋ ನಾಗರಹಾವನ ಕೆಣಕಿ ಬಚಾವಾದ್ರೂ ಆಗಬಹುದು, ಆದ್ರೆ ಈ ಹೊನ್ನೇಗೌಡನ ಅವಮಾನ ಮಾಡಿದವ್ರನ್ನ ಖಂಡಿತ ಬಿಡ. ಹೋಗ್ಲಿ ಬಿಡಪ್ಪ, ಇನ್ಮೇಲೆ ಇವನು ಹುಡುಗಿನ ಚುಡಾಯಿಸಲ್ಲ, ಬಿಟ್ಬಿಡು. ಯಜಮಾನ್ರೆ, ದುಡ್ಡು ತಗೊಳ್ಳಿ. ತಗೊಳ್ಳಲ್ಲ, ಚಿಲ್ಲರೆ ತಂಬಾರ. ಅಣ್ಣ ಅಣ್ಣ, ಯಾಕಣ್ಣ, ಏನಾಯ್ತಣ್ಣ? ಬದನೆಕಾಯಿ ತೊಟ್ಟಾಯ್ತು, ನಿನ್ಗ್ಯಾಕೋ? ಬಾಯಿ ಮುಚ್ಕೊಂಡು ಹೋಗೋ. ಅಪ್ಪ, ಅಣ್ಣಂಗ್ ಶಾನೆ ಪೆಟ್ಬಿದ್ದು ನಳ್ತಾವನೆ. ಹಾಳಾದವನು ಮರ್ಯಾದೆ ಮನೆಯಲ್ಲಿ ಇದ್ದಿದ್ರೆ ಯಾಕೆ ಹಿಂಗಾಗ್ತಿತ್ತು? ಹೀಗೆ ಆದ್ರೆ
ಒಂದಿನ ಬೀದಿಲಿ ಬೇವರ್ಸಿ ಹಣವ ಬಿದ್ದಿರ್ತಾನೆ, ಆಗ ನಾನು ಹೋಗ್ಬೇಕಾಗತ್ತೆ. ಇಂಥವರೆಲ್ಲ ಮಕ್ಕಳು ಅಂತ ಹುಟ್ಟೆ ಹೋಗಿದ್ರೆ ಎಷ್ಟೋ ಚೆನ್ನಾಗಿರ್ತಾ ಇತ್ತು. ಸರ್. ನಮಸ್ಕಾರ. ನಮಸ್ಕಾರ. ಹುಚ್ಚುಡ್ಗ, ಇದೆಲ್ಲ ಯಾಕೆ ತರಕೋದೆ? ನನ್ ಮಗನಿಗೆ ಕೆಲಸ ಕೊಡ್ಸಿ ನಮ್ಗೆ 2 ಊಟಕ್ಕೆ ದಾರಿ ಮಾಡ್ಕೊಟ್ರಿ. ನಾನೇನು ಮಹಾ ಮಾಡಿದ್ದು? ನಿಮ್ ಮಗನ ಕಷ್ಟಪಟ್ಟು ಓದಿಸ್ರಿ, ಅದು ತಕ್ಕ ಕೆಲಸ ಸಿಕ್ತು. ಲಂಚ ಇನ್ಫ್ಲೂಯೆನ್ಸ್ಗೆ ಮಣೆ ಹಾಕೋ ಈ ಕಾಲದಲ್ಲಿ ಅದ್ಯಾವ್ದು ಇಲ್ಲದೆ ನನಗೆ ಕೆಲಸ ಕೊಡಿಸಿದ್ ನಿಮ್ಗೆ ನಾನು ಚಿರಋಣಿ ಸರ್. ಸಿನ್ಸಿಯರ್ ಕೆಲಸ ಮಾಡು, 4 ಜನಕ್ಕೆ ನಿನ್ ಕೈಲಾದ ಸಹಾಯ ಮಾಡು. ಹೋಗ್ಬಾ, ಗುಡ್ ಲಕ್. ಹೇಳಿ ನನ್ನ ಮಕ್ಕಳ ಪ್ಯಾಂಟ್ ಕಿತ್ತಾಕಿ ಮ್ಯಾಕ್ಸಿನ ಸ್ಕರ್ಟ್ನ ತಗ್ಲಾಕೊಡ್ರ. ಅವ್ನ್ ಯಾರು ಅಂತ ನಿಂಗೆ ಗೊತ್ತಿಲ್ವಾ ಗುರು? ಕತ್ತಿ ಸೋಮನಾಥ ಅಂದ್ರೆ ಅವನೇ. ನೀನು ಓಡಾಗ್ಬೋದು ಅಂತ ಅನ್ಕೊಂಡ್ವಿ, ಅವನ ಮುಂದೆ ಯಾರು ಬೆಳೆ ಕಾಳು ಬೇಯಲ್ಲ. ಕತ್ತಿ ಸೋಮನಾಥನ್ನ ಬಡವರು ಬಂಧು ಅಂತಾರೆ. ಅವನು ಅನ್ಯಾಯ ಅಕ್ರಮ ಕಂಡ್ರೆ ಸಿಡಿಯೋ ಗುಂಡು, ಬಹದ್ದೂರ್ ಗಂಡು. ಅವನ ಹಿಂದೆ ಬಹಳ ಜನ ಫ್ಯಾಕ್ಟ್ರಿ ವರ್ಕರ್ಸ್ ಇದ್ದಾರೆ. ಏನ್ರೋ ನನ್ನ ಮಕ್ಕಳ್ರ, ಅವನ್ಗೆ ಇಷ್ಟೊಂದು ಪರ ಕೇಳ್ತಾ ಇದ್ದೀರಾ? ಆ ನನ್ನ ಮಗ ನನಗೆ ಅವಮಾನ ಮಾಡ್ದಿದೆ ಜಾಗದಲ್ಲಿ ಅವನಿಗೆ ಕಜ್ಜಿನಾಗಿ ಹೊಡೆದಂಗೆ ಹೊಡಿಲಿಲ್ಲ. ನಾನ್ ನಮ್ಮಪ್ಪನ ಹೊಡೆದ ಮಗನೇ ಅಲ್ಲ. ಇದೀಗ ನಮ್ಮ ನೆಚ್ಚಿನ ಮಂತ್ರಿಗಳಾದ ವಿಠಲ್ ರಾಯರು ನಿಮ್ಮನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ತಂದೆ ತಾಯಂದ್ರೆ, ಸಹೋದರ ಸಹೋದರಿಯರೇ, ಈ ದಿವಸ ನಾವೆಲ್ಲ ಇಲ್ಲಿ ಸೇರಿರೋ ಉದ್ದೇಶ ಏನು ಅಂತ ಹೇಳಿದ್ರೆ, ಕಳೆದ ಚುನಾವಣೆ ಸಂದರ್ಭದಲ್ಲಿ ಆಯ್ತು ಗುರು, ನಾವು ನಿಮಗೆ ಕೊಟ್ಟ ಆಶ್ವಾಸನೆಯಂತೆ ನಿಮ್ಮೆಲ್ಲರ ಹಿತಕ್ಕಾಗಿ ನಾವು ತಗೋ ಗುರು. ವಿಠ್ಠಲ ರಾಯರಿಗೆ, ವಿಠ್ಠಲ ರಾಯರಿಗೆ, ಬಡವರು ಬಂದು ವಿಠ್ಠಲ ರಾಯರಿಗೆ, ದೈವಾಗ್ಲೇ ಬಡವರು ಬಂದು ವಿಠ್ಠಲ ರಾಯರಿಗೆ, ದೀನರು ಬಂದು ವಿಠ್ಠಲ ರಾಯರಿಗೆ. ನಾನು ಸರ್ ನಿಮ್ ಬಂಟ, ಅದೇ ಪ್ರವಾಸಿ ಹೋಟೆಲ್ಗೆ ನೀವು ಬರ್ತಿದ್ದಾಗ ನಾನು ನಿಮ್ಗೆ ಬಾಳೆಹಣ್ಣು ರಮ್ಮು ನೀರೋದು ಗೊತ್ತಿದ್ಯಾ? ಅದ್ ಸರಿ, ಇದೇ ನಿಲ್ಲಿದೆಯಾ? ಗ್ಯಾಂಗ್ ಬೇರೆ ಇದೆ? ಇಲ್ಲೇ ಸರ್ ನಮ್ಮ ಮನೆ ಇರೋದು, ಉಪನಗರದ 16ನೇ ಕ್ಲಾಸ್ನಲ್ಲಿ. ಇವರೆಲ್ಲ ನನ್ನ ಬಂಟ್ರು. ಬಂಟ್ರ? ಬಾಬಾ, ಕಾರ್ ಹತ್ತು, ನಿನ್ನ ಹತ್ರ ತುಂಬಾ ಮಾತಾಡೋದಿದೆ. ಬಾಬಾ. ವಿಠ್ಠಲ ರಾಯರಿಗೆ, ವಿಠ್ಠಲ ರಾಯರಿಗೆ, ದೀನರು ಬಂದು ವಿಠ್ಠಲ ರಾಯರಿಗೆ, ವಿಠ್ಠಲ ರಾಯರಿಗೆ. ನೀವು ಹೋಗ್ರು. ಮಂತ್ರಿ ವಿಠಲ್ ರಾಯರ್ಗೆ, ವಿಠ್ಠಲ ರಾಯರ ಬಂಟ ಹೊನ್ನೇಗೌಡರಿಗೆ, ಮಂತ್ರಿ ವಿಠಲ್ ರಾಯರ್ಗೆ. ಅಲ್ಲ ಕಣಯ್ಯ, ಹೋದ್ ಸರ್ತಿ ಎಲೆಕ್ಷನ್ ನಲ್ಲಿ ನಿಮ್ ಉಪನಗರದಿಂದ ನಮ್ಮ ಅಭ್ಯರ್ಥಿ ಸೋತೋದ್ನಲ್ಲಯ್ಯ. ಹೌದು ಸರ್, ಅಲ್ಲೆಲ್ಲ ಕಾರ್ಮಿಕರೇ ಹೆಚ್ಚು. ಅಲ್ಲಿ ಯಾವಾಗ್ಲೂ ಕಮ್ಯುನಿಸ್ಟ್ ಪಕ್ಷನೇ ಗೆಲ್ಲೋದು.
ಎಂಥ ಗೆಲ್ಲ ಆಟನೆಯ ಬರೀ ಒಂದ್ 3,000 ಓಟಿಂದ ಗೆದ್ದಿದ್ದಾರೆ. ಈ ಸರ್ತಿ ಏನೇ ಆಗ್ಲಿ ನಾವೇ ಗೆಲ್ಬೇಕು ಅಂತ ನಮ್ CM ಹಠ ಹಿಡಿದ್ಬಿಟ್ಟಿದ್ದಾರೆ. ಅದ್ರಲ್ಲೂ ಆ ಜವಾಬ್ದಾರಿ ನನ್ ಮೇಲ್ ಬಿದ್ದಿದೆ. ಹಾಗಿಂದ್ಲೂ ಯಾರನ್ನಪ್ಪ ಹುಡ್ಕೋದು ಅಂತ ಯೋಚನೆ ಆಗೋಗಿತ್ತು. ಈಗ ನೀನ್ ಸಿಕ್ಬಿಟ್ಟೆ. ಹೇಳಿ ಸರ್, ನಾನು ಏನ್ ಮಾಡ್ಬೇಕು ಅಂತ. ಹೇಳ್ತೀನಿ ನಿನ್ನಂಥ ಬಿಸಿ ರಕ್ತದ ಯುವಕರು ರಾಜಕೀಯಕ್ಕೆ ಬರ್ಬೇಕು ಕಣೆಯ. ನಿಮ್ಮ ಆಶೀರ್ವಾದ ಒಂದಿದ್ರೆ ನಾನು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಸರ್. ನನಗ್ ಗೊತ್ತು ಕಣೆಯ ನೀನ್ ಎಂಥವನು ಅಂತ. ನೋಡೋ, ಇವತ್ ನಿನ್ಲೇ ನೀನ್ ನಮ್ ಪಾರ್ಟಿ ಮೆಂಬರು. ಹಾಗಾಗಿ ನಮ್ಮ ಮನೆ ಕಡೆನೂ ಬರ್ತಾ ಇರು. ಹಾಗೆ ನಿಮ್ ಏರಿಯಾ ಜನಗಳ ಕಸುಕನು ವಿಚಾರಿಸ್ತಾ ಇರು. ಹ. ಅವ್ರಿಗೇನೋ ಸಹಾಯ ಬೇಕಾಯ್ತು ಅಂದ್ರೆ ಸರ್ಕಾರದ ಕಡೆಯಿಂದ ಮಾಡಿಸ್ಕೊಟ್ಟೆ ಅಂತ ಆಶ್ವಾಸನೆನೂ ಕೊಡು. ಆಗ್ಲಿ. ಮಿಕ್ಕಿದ್ ನಾನ್ ನೋಡ್ಕೋತೇನೆ. ಆಯ್ತು ಸರ್. ರೆಂಟ್ ಕಂಟ್ರೋಲ್ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯ್ತಾ? ಎಲ್ಲ ಸಲವಾಯ್ತು. ಒಳ್ಳೇದು, ಬರ್ತೀನಿ. ನಮಸ್ಕಾರ. 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 ಬನ್ನಿ ಒಳಗೆ. ಇಲ್ಲ ತುಂಬಾ ಕೆಲಸ ಇದೆ. ನಿಮ್ ಹುಡುಗನಿಗೆ ಮೆಡಿಕಲ್ ಸೀಟ್ ಅಲರ್ಟ್ ಆಯ್ತಾ? ಆಯ್ತು, ಇಂಟಿಮೇಷನ್ ಕಾರ್ಡ್ ಕೂಡ ಬಂದಾಯ್ತು. ಹಾ ಆಯ್ತು, ಬರ್ತೀನಿ. ನಮಸ್ಕಾರ. ನಮಸ್ಕಾರ. ಹೋಗಿ ಬನ್ನಿ. ಮತ್ತೆ ಬನ್ನಿ. ಆಗ್ಬೋದು. ಬಂಡ್ರಯ್ಯ, ಪ್ರಕಾಶ್ ಅಂಗಡಿಗೆ ಹೋಗೋಣ. ಪ್ರಕಾಶ, ಹೇಗಿದೆ ವ್ಯಾಪಾರ? ಚೆನ್ನಾಗಿದ್ಯಾ? ಒಂದ್ 4 ಬಾಳೆಹಣ್ಣು ಕೊಡು. ಬಾಳೆಹಣ್ಣ 4 ಫ್ರೂಟ್ ಜ್ಯೂಸ್ ತೆಗಿ. ಎಷ್ಟಾಯ್ತು? 36.5. ಬಾಕಿ ಚೇಂಜ್ ಕೊಡಪ್ಪ. ಇರ್ಲಿ, ಚಿಲ್ಡ್ರೆ ನೀನೇ ಇಟ್ಕೋ. ಕಾರ್ಪೊರೇಷನ್ ಅವರಿಂದ ಏನಾದ್ರು ತಂಟೆ ತಕರಾರು ಬಂದ್ರೆ ನಾನು ಬಂದು ನೋಡು, ನಾನೆಲ್ಲ ವಿಚಾರಿಸ್ಕೊತೀನಿ. ಆಗ್ಲಿ. ಪ್ರಕಾಶ, ವ್ಯಾಪಾರ ಚೆನ್ನಾಗಿ ಮಾಡಮ್ಮ. ಬರ್ಲಾ? ಏನ್ ತಾತ, ಪೆನ್ಷನ್ಗೆ ಫೋಟೋ ಗಿಟ ತೆಗಿಸಿದ್ಯಾ? ಎಲ್ಲಿದೆ? ನೋಡು. ಹಾ, ಒಳ್ಳೇದು. ಆಮೇಲೆ ಮನೆ ಕಡೆ ಬನ್ನಿ, ಪೇಪರ್ ಎಲ್ಲ ರೆಡಿ ಮಾಡಿಸಿರ್ತೀನಿ. ಪಾಪ ಮುದ್ಕ ಮಾಡಿಸ್ಕೊಡಿ ಗುರು. ನೋಡಪ್ಪ, ಆದಷ್ಟು ಬೇಗ ಈ ಸ್ಲಮ್ನವರ ಸುಖ ದುಃಖ ವಿಚಾರಿಸ್ಕೊಂಡು ಇವ್ರಿಗೆ ಅನುಕೂಲ ಮಾಡಿಕೊಟ್ಟು ನಮ್ಮ ಪಕ್ಷಕ್ಕೆ ಒಳ್ಳೆ ಹೆಸರು ತಗೋಬೇಕು. ಹಾ, ನಮಸ್ಕಾರ. ನಮಸ್ಕಾರ. ಹಾ, ಚೆನ್ನಾಗಿ. ಆಯ್ತು ಗುರು, ನಡೀರಿ. ಸರಿಯಾಗಿ ಕಟ್ಟಪ್ಪ, ಬಿಗಿಯಾಗಿರ್ಬೇಕು. ಕಸನೆಲ್ಲ ಸರಿಯಾಗಿ ಗುಡಿಸಿ ಆಚೆ ಬಿಸಾಕು. ರಾಜ್ ಬರ್ದೆ ಹೊಡಿಯಯ್ಯ. ನಮಸ್ಕಾರ ತಾಯಿ. ನಮಸ್ಕಾರ ಬುದ್ಧಿ. ನಿಮ್ಗೇನಾಗಬೇಕಿತ್ತು? ಇಲ್ಲೆಲ್ಲ ಹೊಸ ಸುಣ್ಣ ಹೊಡ್ಸ್ಕೊಡಿ ಬುದ್ಧಿ. ಹಾ, ಅಷ್ಟೇನೆ. ಆ ಮನೆ ಹೊಡೆದ್ಮೇಲೆ ನಿಮ್ಮನೆ ಹೊಡಿತಾನೆ. ನಾವಿರೋದೇ ನಿಮ್ಗೋಸ್ಕರ. ಆಯ್ತು ಬುದ್ಧಿ. ಏಯ್, ಜೋಡ್ಸ್ ಕಟ್ರು. ಆದಷ್ಟು ಚೆನ್ನಾಗಿ ಕೆಲಸ ಆದ್ರೆ ಸಾಕು. ಏನ್ ತಾಯಿ, ಏನಾಗಬೇಕಿತ್ತು? ಮಕ್ಳಿಗೆ ಸ್ಕೂಲ್ ಇಲ್ಲ ಬುದ್ಧಿ. ಮಿನಿಸ್ಟ್ರಿಗೆ ಹೇಳಿ ಎಲ್ಲಾ ವ್ಯವಸ್ಥೆ ಮಾಡಿಸ್ತೀನಿ. ಏನು ಯೋಚನೆ ಮಾಡ್ಬಿಡಿ. ಏನಪ್ಪ ನಿಂದೇನು? ಭಯಪಡ್ತಾಗಿದೆ. ಅಷ್ಟೇ ತಾನೆ, ನಾಳೆ ಬರುತ್ತೆ, ಹಾಕಿಸ್ತೀನಿ. ನಿಂದೇನಪ್ಪ? ಕುಡಿಯೋಕೆ ಒಂಚೂರು ನೀರಿಲ್ಲ ಸ್ವಾಮಿ. ನೀರಿನ ವ್ಯವಸ್ಥೆಗೆ ಏನಾದ್ರು ಸಹಾಯ ಮಾಡಿ. ನೋಡು, 2 ದಿವಸದಲ್ಲಿ ಬೋರ್ವೆಲ್ ಹಾಕ್ಸೋ ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ. ಬೇಗ ಆಗುತ್ತೆ, ಯೋಚನೆ ಮಾಡ್ಬೇಡ. ಆಯ್ತು. ಚಿಂತೆ ಮಾಡ್ಬಿಡಿ. ಏನಪ್ಪ? ನಮಸ್ಕಾರ. ರಸ್ತೆ ದೀಪ ಇಲ್ಲ ಸ್ವಾಮಿ, ಹಾಕ್ಸ್ಕೊಡಿ. ನೋಡು, ವಿದ್ಯುತ್ ಶಕ್ತಿ ಮಂತ್ರಿ ಹತ್ರ ಎಲ್ಲ ಮಾತಾಡಿದ್ದೀನಿ. 4-5 ದಿವಸದಲ್ಲಿ ಲೈನ್ ಹಾಕ್ಸ್ತಾರೆ, ಆಯ್ತಲ್ಲ? ನಮಸ್ಕಾರ ತಾಯಿ. ನಮಸ್ಕಾರ ಬುದ್ಧಿ. ಚೆನ್ನಾಗಿದ್ಯಾ? ಏನ್ ತೊಂದ್ರೆ? ಮಗಿಗೂ ಹುಷಾರಿಲ್ಲ ಕಣಪ್ಪ. ಹುಷಾರಿಲ್ವಾ? ಅಯ್ಯೋ, ನೋಡು, ಜನದಾಸ್ಪತ್ರೆ ದನದಾಸ್ಪತ್ರೆ ಎಲ್ಲಕ್ಕಿಲ್ಲೇ ಏರ್ಪಾಟ್ ಮಾಡ್ತೀನಿ. ದೊಡ್ಡ ತೆಗಿಯೋ. ತಗೋ ಗುರು. ತಗೋ ತಗೋ. ಹಾ, ಬರ್ಲಾ? ನಮಸ್ಕಾರ. ನಿನ್ ದೇವ್ರು ಚೆನ್ನಾಗಿ ಇಕ್ಕಿಲ್ಲಪ್ಪ. ಸ್ನೇಹಿತರೆ, ನೀವು ನನ್ನ ಮೇಲೆ ಇಟ್ಟಿರೋ ಈ ಅಭಿಮಾನ ಕಡೆಯವರೆಗೂ ಹೀಗೆ ಇರಲಿ. ಈಗ ನಡೆಯೋ ವಿಧಾನಸಭಾ ಚುನಾವಣೆಗೆ ಆಡಳಿತ ಪಕ್ಷದಿಂದ ನನಗೆ ಟಿಕೆಟ್ ಸಿಗೋಕ್ಕೆ ನಿಮ್ಮೆಲ್ಲರ ಸಹಕಾರನೇ ಮುಖ್ಯ ಕಾರಣ. ಗೆಳೆಯರೇ, ಸಾಧ್ಯವಾದಷ್ಟು ಜನತೆಗೆ ನಮ್ಮ ಕೈಲಾದ ಸೇವೆ ಸಲ್ಲಿಸೋದ್ರ ಮುಖೇನ ನಾವು ನಮ್ಮ ಪಕ್ಷಕ್ಕೆ ಹಾಗೂ ನಮ್ಮ ಗುರುಗಳಾದ ವಿಠಲ್ ರಾಯರಿಗೆ ಕೃತಜ್ಞತೆ ಸಲ್ಲಿಸೋಣ. ಛತ್ರಿ ಗುರ್ತಿನ ಹೊನ್ನೇಗೌಡನ್ಗೆ ನಿಮ್ಮ ಮತ, ದೇಶಕ್ಕೆ ಹಿತ. ಚಚೆ, ಇಂಥವನ್ಗೂ ಟ್ವೀಟ್ ಕೊಡೋ ಮಟ್ಟಕ್ಕೆ ಆಡಳಿತ ಪಕ್ಷ ಹಿಡಿದೋಯ್ತಾ? ಅದ್ಕ್ಯಾಕೆ ಯೋಚನೆ ಮಾಡ್ತೀರಾ? ಇಂಥ ಹಲ್ಕಗಳಿಗೆ ಓಟ್ ಯಾರು ಹಾಕ್ತಾರೆ? ಅಯ್ಯ, ನಮ್ಮ ಚಂದ್ರಯ್ಯನವ್ರ ಮುಂದೆ 1,000 ಓಟ ತಗೊಳಕಾಗಲ್ಲ. ನೋಡ್ತಾ ಇರಿ. ಅಷ್ಟು ಸುಲಭವಾಗಿ ತಿಳ್ಕೊಬೇಡಿ.
ಏನಾದ್ರೂ ಆಗ್ಲಿ ಚಂದ್ರಯ್ಯನ್ ಸೋಲಿಸ್ಲೇಬೇಕು ಅಂತ ಆಡಳಿತ ಪಕ್ಷರು ಭಾರಿ ಪ್ಲಾನ್ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಸ್ಲಮ್ ನ ಇಂಪ್ರೂವ್ ಮಾಡ್ತಿದ್ದಾರೆ. ಅದು ಅಲ್ಲದೆ 3 ಹೊತ್ತು ಹೊನ್ನೇಗೌಡ ಅಲ್ಲೇ ಇರ್ತಾನೆ. ಅವನಲ್ಲಿ ಸುತ್ತಾಡೋದು ಥರ್ಡ್ ಗ್ರೇಡ್ ಸೀರೆ ಶೋಕಿಗೆ. ಅವನ ಯೋಗ್ಯತೆ ಜನಗಳಿಗೆ ಗೊತ್ತಿಲ್ವಾ? ಏನೇ ಆಗ್ಲಿ ಹೊನ್ನೇಗೌಡ ಗೆದ್ರೆ ನಮಗ್ ತೊಂದ್ರೆ ಕೊಟ್ಟೆ ಕೊಡ್ತಾನೆ. ಅವನಲ್ಲಿ ಗೆದ್ರೆ ತಾನೆ. ಅಷ್ಟು ಸುಲಭವಾಗಿ ಹೇಳ್ಬೇಡ. ಚಂದ್ರಯ್ಯನಿಗೆ ಮೊದಲನಾಗೆ ಪಾಪ್ಯುಲಾರಿಟಿ ಇಲ್ಲ. ಪಾಪ್ಯುಲಾರಿಟಿ ಇರ್ಲಿ ಬೀಳ್ಲಿ, ಕಾರ್ಮಿಕರು ಕಮ್ಯುನಿಸ್ಟ್ ಪಕ್ಷದ ಅಭ್ಯರ್ಥಿ ಅಂತ ಏನಾದ್ರು ಚಂದ್ರಯ್ಯನಿಗೆ ವೋಟ್ ಹಾಕ್ತಾರೆ. ಹೊನ್ನೇಗೌಡ ಡಿಪಾಸಿಟ್ ಕಳ್ಕೊತಾನೆ. ಅವನ್ ಡೆಪಾಸಿಟ್ ಕಳ್ಕೊಳ್ಳೋ ಹಾಗೆ ನಾವು ವರ್ಕ್ ಮಾಡ್ಲೇಬೇಕು. ನಮಗೆ ಚಂದ್ರಯ್ಯನ ಗೆಲುವು ಮುಖ್ಯ ಅಲ್ಲ, ಹೊನ್ನೇಗೌಡನ ಸೋಲು ಮುಖ್ಯ. ಅದಕ್ಕೆ ತಕ್ಕ ಏರ್ಪಾಡು ಮಾಡಕ್ ನಾವಿದೀವಿ. ಚಂದ್ರಯ್ಯನವ್ರನ್ನ ಗೆಲ್ಲಿಸಿದ್ರೆ ನಾವು ಜನಕ್ಕೆ ಕೈಲಾದ ಸಹಾಯ ಮಾಡ್ಬೋದು. ಅಕಸ್ಮಾತ್ ಹೊನ್ನೇಗೌಡ ಗೆದ್ರೆ ನಮ್ಮನ್ನೇನು ಮಾಡಕ್ ಬಿಡಲ್ಲ. ಇದು ನಿಮ್ಮೆಲ್ರಿಗೂ ನೆನಪಿರ್ಲಿ. ನಮಸ್ಕಾರ. ನಮಸ್ಕಾರ. ಸೇಟುಗಳೇ, ಇವ್ರು ಹೊನ್ನೇಗೌಡ್ರು ಅಂತ ಮುಂದೆ ನಡೆಯೋ ಚುನಾವಣೆಗೆ ಆಡಳಿತ ಪಕ್ಷದ ಅಭ್ಯರ್ಥಿ. ಎಲೆಕ್ಷನ್ ತುಂಬಾ ಖರ್ಚು, ನಿಮ್ಮಿಂದ ಸಹಾಯ ಆಗ್ಬೋದು, ಹೋಗಿ ನೋಡು ಅಂತ ವಿಠಲ್ ರಾಯ್ ಹೇಳಿ ಕಳ್ಸಿದ್ರು. ಓಹೋ, ವಿಠಲ್ ರಾಯರು ಕಳಿಸಿದ್ದು. ಬನ್ನಿ. ಹೋದ ವರ್ಷ ನಮ್ಮ ಫ್ಯಾಕ್ಟ್ರಿ ಯೂನಿಯನ್ ಗಲಾಟೆ ಆದಾಗ ಅವ್ರದ್ದು ಮಾಡಿದ ಉಪಕಾರ ನಾವು ಮರೆಯಕ್ಕಾಗಲ್ಲ. ನಮ್ದಕ್ಕೆ ನಿಮ್ಗೂ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು, ನಿಮ್ಗೂ ನಮ್ಗೂ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಒಟ್ಟಲ್ಲಿ ನಮ್ಮಿಬ್ಬರದ್ದು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಗುರು, ನೀನ್ ಅಂದ್ಕೊಂಡಾಗೆ ದುಡ್ಡೆಲ್ಲ ಬಂಬಣ ಕಲೆಕ್ಷನ್ ಆಗ್ತಾ ಇದೆ ಗುರು. ಯೋಚನೆ ಇಲ್ಲ. ಹೌದು ಸುರೇಶ, ನಮ್ ಲಿಸ್ಟ್ ಅಲ್ಲಿ ನೆಕ್ಸ್ಟ್ ಯಾರು ಅಂತ ನೋಡು. ಹೇಳ್ತೀನಿ. ಅಂತೂ ನಮ್ಮ ಗುರುಗಳ ಕೃಪೆ ಸಾಕಷ್ಟಿದೆ ಅಂತ ಆಯ್ತು ಅಲ್ವಾ? ಗುರು, ಮನೆಗಳ ಲಿಸ್ಟ್ ಎಲ್ಲ ಮುಗೀತು ಅಂದ್ರೆ ಬಾಳ್ಗಳ ಲಿಸ್ಟ್ ಬಾಕಿ ಇದೆ ಅಂತ ಆಯ್ತು. ನಡಿ ಪಾಠ ಆಗೋಗ್ತೈತೆ ಅವನ್ಗೆ. ನಡಿಯಮ್ಮ. ನಡಿ. ಅದನ್ನ ಓದುಡ. ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿ ಏಳುಮಲೈ ಕತ್ತರಿ. ಅದನ್ನ ಪಡೀಡ. ಏಳುಮಲೈ ಇದು ಏಳುಮಲೈ ಕತ್ರಿ. ரொம்ப நல்லா இருக்குதுடா. டேய் பழனியப்பா, இதெல்லாம் எடுத்துட்டு போய் நல்ல பப்ளிசிட்டியா பண்ணி ஜனங்க ஓட்டெல்லாம் எனக்கே போடணும். அப்படி நீ செய்யணுடா. எப்படியானாலும் நான் தான் ஜெயிக்கணும். அந்த ಹೊನ್ನೇಗೌಡ ಡಿಪಾಸಿಟ್ ಇல்லாமையே போயிடணும். ನಮಸ್ಕಾರ ಏಳುಮಲೆ ಅವ್ರಿಗೆ. வாங்க வாங்க. எத்தி பிடிங்கடா. உட்காருங்க. ಪರವಾಗಿಲ್ಲ. என்ன சமாச்சாரம்? ಓಟ್ ಕೇಳೋಕೆ ಅಂತ ಬಂದಪ್ಪ. சரி, நம்ம ಓಟು ನಿಮಕ್ಕೆ, ನಿಮ್ಮ ಓಟು ನಮಕ್ಕೆ. ಆದ್ರಿಂದ ಯಾರಿಗೂ ಪ್ರಯೋಜನವಾಗಲ್ಲ. ನಿಮಗ್ ಬೀಳೋ ಓಟ್ನಿಂದ ನೀವು ಗೆಲ್ಲೋದಿಲ್ಲ. ಅದೇ ಓಟ್ಗಳು ನನಗ್ ಬಿದ್ರೆ ನಾನು ಗೆಲ್ಲೋದು ಗ್ಯಾರಂಟಿ. ಅದಕ್ಕೋಸ್ಕರ ನೀವು ವಿತ್ಡ್ರಾ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳಕ್ ಬಂದೆ. ನಿಮ್ಗೆ ಇದುವರೆಗೂ ಆಗಿರೋ ಖರ್ಚು ಕೊಡಕ್ಕೆ ನಾನ್ ರೆಡಿ. ಯಾವ ದುಡ್ಡಿಗಾಗಿ ಆಸೆ ಪಡೋದಿಲ್ಲ இந்த ஏழுமலை. எனக்கு மானம் தான் முக்கியம். அந்த கொலைகேரி கலெக்ஷன் இல்லாம ரொம்ப லாஸ் ஆயிடுச்சு ಗೊತ್ತಾ? ಅದಿಲ್ಲಾಮ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೈಯೆழுத்து போட்டாச்சு. ಎದನಾல? ಎಲ್ಲ ಉಂಗಳನಾಲ. ಚೆ ಅದು ನಾನಲ್ಲಪ್ಪ. ನನಗೆಲ್ಲ ಗೊತ್ತು. அந்த கொலைகேரியில் இருக்கிறவங்க எல்லாம் எனக்கு அண்ணன் தம்பி. ಅಲ್ಲಿ ಹೋದ ಮಾನ ತಿರುಂಬಿ ಹೊರದ. ಗೊತ್ತಾಯ್ತಪ್ಪ. ಎಲೆಕ್ಷನ್ ಮುಗಿದ್ಮೇಲೆ ನಾವು ಆ ಸ್ಲಮ್ ಕಡೆ ತಲೆ ಕೂಡ ಹಾಕಲ್ಲ. ಯಥಾ ಪ್ರಕಾರ ನೀನ್ ಕಲೆಕ್ಷನ್ ಮಾಡ್ಕೋ. ನಾನು ಹೇಳ್ದಾಗ ಕೇಳಿ ನೀನು ನನ್ನ ಪರವಾಗಿ ವರ್ಕ್ ಮಾಡಿದ್ರೆ ಮುಂದೆ ಯಾವ್ದಾದ್ರು ಬೋರ್ಡ್ಗೆ ಚೇರ್ಮನ್ ಮಾಡ್ತೀನಿ. ಎಲ್ಲಾರು ಹೇಳೋದು ಇಪ್ಪಡಿತ. ಇಪ್ಪ ನಾನು ವಿತರಣೆ ಮಾಡಿಕೊಂಡ್ರೆ 1 ಲಕ್ಷ ಕೊಡ್ತೀರಾ? ಅಯ್ಯೋ, 1 ಲಕ್ಷ ರೂಪಾಯಿ ಇದ್ದಿದ್ರೆ ನಾನು ನಿನ್ನ ಹತ್ರ ಬರ್ತಾ ಇರ್ಲಿಲ್ಲ. ಚರ್ಚೆ ಬೇಡ. 50,000 ರೂಪಾಯಿ ಕೊಡ್ತೀನಿ. ವಿತ್ಡ್ರಾ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡ್ಬೇಕು. 50,000 ಪಳನಿ. ಸೋಮನಾಥನ್ ಕರೀರಿ. ಸ್ವಲ್ಪ ಬೇಗ ಕರೀತೀರಾ? ನಿನ್ನೆ ಅರೆಸ್ಟ್ ಮಾಡಕ್ ಬಂದಿದ್ದೀವಿ. ಯಾವ ಕಾರಣಕ್ಕೋಸ್ಕರ ನಾನು ಅರೆಸ್ಟ್ ಮಾಡ್ತಿದ್ದೀರಾ? ಗೂಂಡಾ ಕಾಯ್ದೆ ಮೇಲೆ. Yes, come on.
ಮಗಳು ನಾಳೆ ಬೆಳಗ್ಗೆ ಎಷ್ಟೊತ್ತಿಗೆ ನಿನ್ ಮೆರವಣಿಗೆ ಹೊರಡೋದು? ತೊರಗುಟ್ಕೊಂಡೇನೋ ನೋಡ್ತೀಯಾ? ಬಿಡ ಬಾಯ್, ಬಿಡಲ್ಲ. ನನ್ನ ಅರೆಸ್ಟ್ ಮಾಡಕ್ ಮಾತ್ರ ಕಮಿಷನರ್ ಆರ್ಡರ್ ಆಗಿರೋದು, ಹೀಗ್ ಚಿತ್ರಹಿಂಸೆ ಮಾಡೋದಕ್ಕಲ್ಲ. ಈ ಬಸಪ್ಪನ ಕೈಗೆ ಸಿಕ್ತೋರು ಬಚಾವಾಗೋದಕ್ಕೆ ಸಾಧ್ಯವೇ ಇಲ್ಲ. ಅದ್ ನನಗೂ ಚೆನ್ನಾಗ್ ಗೊತ್ತು. ಹೆಣ್ಣಾದ್ರೆ ಅತ್ಯಾಚಾರಕ್ಕೆ ಒಳಗಾಗ್ತಾರೆ, ಗಂಡಾದ್ರೆ ನಿನ್ ಚಿತ್ರಹಿಂಸೆ ಗುರಿಯಾಗಿ ಸ್ಟೇಷನ್ ಅಲ್ಲೇ ಸಾಯ್ತಾರೆ. ಈಗ ನೀನು ಹೊಡೆದು ಬಡ್ದು ಸಾಯಿಸ್ಬೋದು, ಆದ್ರೆ ಅದ್ರ ಪ್ರತಿಫಲನ ನೀನ್ ಅನುಭವಿಸ್ತೀಯ. ಪ್ರತಿಫಲ ಯಾರು ಅನುಭವಿಸ್ತಾರೆ ಅಂತ ತೋರಿಸ್ತೀನಿ. ಈಗ ಹೇಳು, ನಿನ್ನ ನವನಾಗರಿಕ ಸಂಘದ ಸದಸ್ಯರು ಯಾರು, ಪದಾಧಿಕಾರಿಗಳು ಯಾರು, ಅವ್ರು ಎಲ್ಲ ಅಡಗಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ ಅಂತ ಮಗಳು. ಬೇಗ ಬಳುದ್ರೆ ಸರಿ, ಇಲ್ಲೋ ನಿನ್ ಮೈ ಮುಳೆನೆಲ್ಲ ಪುಡ್ಪುಡಿ ಮಾಡ್ಬಿಡ್ತೀನಿ. ಅದಕ್ಕಿಂತಲೂ ನನ್ನ ಕೊಲ್ಲೋದೇ ಒಳ್ಳೇದು. ನಿನ್ನ ಏನ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಆತ್ಮಾಶ್. ಮಿಸ್ಟರ್ ಮೂರ್ತಿ, ಅವ್ರು ಎಚ್ಚರವಾಗಿದ್ದ ತಕ್ಷಣನೇ ಅವನ್ ಫಾಲೋವರ್ಸ್ ಯಾರು, ಎಲ್ಲಿದ್ದಾರೆ ಅಂತ ಮೊದಲು ತಿಳ್ಕೊಳ್ಳಿ. ಅವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಇದೇ ಸರಿಯಾದ ಸಮಯ. ಹಲೋ, ಬಸಪ್ಪನವ್ರು ಕೊಡ್ರಮ್ಮ. ಅವ್ರು ಇನ್ನೂ ಎದ್ದಿಲ್ಲ. 9 ಗಂಟೆ ಮೇಲೆ ಫೋನ್ ಮಾಡಿ. ನಾನು ಹೊನ್ನೇಗೌಡ ಮಾತಾಡ್ತಿರೋದು. ಒಂದ್ ನಿಮಿಷ ಸರ್. ರೀ ರೀ, ಎದ್ದೇಳ್ರಿ. ಎಲ್ಲೇ ಕಾಫಿ? ಕಾಫಿ ಆಮೇಲೆ ಕುಡಿರಂತೆ, ಮಿನಿಸ್ಟರ್ ಫೋನ್ ಬಂದಿದೆ, ಎದ್ದೋಗ್ ನೋಡಿ. ಗುಡ್ ಮಾರ್ನಿಂಗ್ ಸರ್. ಏನ್ರಿ, ಆ ಸೋಮನಾಥನ್ ಅರೆಸ್ಟ್ ಮಾಡ್ಲಿಲ್ವಾ? ನಿನ್ನೆ ರಾತ್ರಿನೇ ಮಾಡಿದ್ನಲ್ಲ ಸರ್. ಮತ್ತೆ ಯಾವ ಪೇಪರ್ನಲ್ಲೂ ನ್ಯೂಸು ಫೋಟೋಸು ಏನು ಬಂದೇ ಇಲ್ವಲ್ರಿ? ಸರ್, ಅರೆಸ್ಟ್ ಮಾಡಿದಾಗ ರಾತ್ರಿ 3 ಗಂಟೆ, ಅಷ್ಟರಲ್ಲಿ ಎಲ್ಲಾ ಪೇಪರ್ಸು ಪ್ರಿಂಟ್ ಆಗಿರುತ್ತೆ. ನೀವು ಮೊದಲೇ ಪೇಪರ್ನವ್ರು ಹೇಳ್ಬಾರ್ದಿತ್ತೇನ್ರಿ ಇವತ್ತು ಸ್ವಲ್ಪ ಲೇಟ್ ಆಗಿ ಪೇಪರ್ ಪ್ರಿಂಟ್ ಮಾಡಿ ಅಂತ? ಈ ಸಾರಿ ಸೆಷನ್ ಅಲ್ಲಿ ಒಂದು ಆರ್ಡರ್ ಹೊಡಿಸ್ಬೇಕು, ಪೇಪರ್ನವ್ರು ಪ್ರಿಂಟ್ ಮಾಡಕ್ ಮುಂಚೆ ಮಂತ್ರಿಗಳನ್ನ ಒಂದು ಮಾತು ಕೇಳ್ಬಿಡಿ ಅಂತ. ಸರಿ ಸರಿ, ಈಗಲಾದ್ರೂ ಪೇಪರ್ನವ್ರು ತಿಳಿಸಿ, ನಾಳೆ ಎಲ್ಲಾದ್ರಲ್ಲೂ ಫೋಟೋ ಸಮೇತ ಬರಬೇಕು. ಸರಿ ಸರ್. ಈಗ ಎಲ್ಲಿದ್ದಾನೆ? ನಮ್ಮಲ್ಲೇ ಇದ್ದಾನೆ. ಸರಿ ಮಾಡಿದ್ರೆ ಇಲ್ವೋ? ಸರಿ ಮಾಡಕ್ ಹೋಗಿ ನನ್ ಕೈಯೆಲ್ಲ ನೋಯ್ತಾ ಇದೆ. ಅವನೇನ್ ಮನುಷ್ಯನೋ ದನನೋ ಒಂದು ಅರ್ಥ ಆಗ್ತಾ ಇಲ್ಲ. ಅವನ್ ಜ್ಞಾನ ತಪ್ಪಿದ್ಮೇಲೆನೆ ನಾನ್ ಮನೆಗೆ ಬಂದಿದ್ದು. ಸಾಕು ಬಿಡಿ, ಏನಾದ್ರೂ ವ್ಯತ್ಯಾಸ ಆದ್ರೆ ಇಲ್ದೇ ಇರೋ ತಲೆನೋವು. ಜೈಲಿಗೆ ಯಾವಾಗ ಕಳಿಸ್ತೀರಾ? ಇನ್ನೂ 2 ದಿವಸ ನಮ್ಮಲ್ಲೇ ಇರ್ಲಿ ಸರ್. ಅವಸರ ಏನೂ ಇಲ್ಲ, ಆದ್ರೆ ದೂರ ಕಳ್ಸೋದ್ ಬೇಡ, ಇಲ್ಲೇ ಸೆಂಟ್ರಲ್ ಜೈಲಲ್ಲಿ ಇರ್ಲಿ. ಅಲ್ಲೇ ಪ್ರೊಡ್ಯೂಸ್ ಮಾಡ್ತೀವಿ. ಒಳ್ಳೇದು. ನಮ್ ಸೋಮನ ಬೇಕಾದಷ್ಟು ಸಾರಿ ಅರೆಸ್ಟ್ ಮಾಡಿದ್ರು ಬಿಡಿಸ್ಕೊಂಡ್ ಬಂದ್ಬಿಡ್ತಿದ್ದ, ಇಲ್ಲ ಪೊಲೀಸ್ನವರೇ ಬಿಟ್ಬಿಡ್ತಿದ್ರು, ಅಥವಾ ಕೋರ್ಟಲ್ಲಿ ಬಿಡುಗಡೆ ಆಗ್ತಿತ್ತು. ಈಗ ಜಾಮೀನ್ ಕೊಟ್ರು ಬಿಡಲ್ಲ ಅಂತಾರೆ. 1 ವರ್ಷನಾದ್ರೂ ಅವನ್ನ ಒಳಗ್ ಹಾಕ್ತಾರಂತೆ. ಏನೋ ಕಾರಣ ಇಲ್ದೆ ಹೀಗೆಲ್ಲ ಮಾಡೋದು ನ್ಯಾಯನಾ? ನೋಡಿಮ್ಮ, ಒಂದ್ಸಾರಿ ಗುಂಡಾ ಕಾಯ್ದೆ ಮೇಲೆ ಅರೆಸ್ಟ್ ಮಾಡಿಬಿಟ್ರೆ ಯಾರಿಂದಲೂ ಬಿಡ್ಸಕ್ಕಾಗಲ್ಲ. ಸೋಮನಾಥನಿಗೆ ಮೊದ್ಲಿಂದಲೂ ಹೊನ್ನೇಗೌಡನ್ ತಲೆ ಕಂಡ್ರೆ ಆಗ್ತಿರ್ಲಿಲ್ಲ. ಎಲೆಕ್ಷನ್ ಅಲ್ಲಿ ಅವನ್ ಸೋಲಿಸ್ಲೇಬೇಕು ಅಂತ ಪ್ರಯತ್ನ ಪಟ್ಟ. ಈಗ ಸ್ಲಮ್ ಕ್ಲಿಯರೆನ್ಸ್ ವಿಷಯದಲ್ಲಿ ಅವನ ಗೇರಾವ ಮಾಡಕ್ ಹೊರಟ. ಅಧಿಕಾರ ಇರೋರ ಮೇಲೆ ಸಿಡಿದೇಳೋದು ಕೆಂಡ ಜೇಬ್ನಲ್ಲಿ ಇಟ್ಕೊಂಡ ಹಾಗೆ. ಈಗಿರೋದು ಒಂದೇ ದಾರಿ, ಹೊನ್ನೇಗೌಡನ್ ನೋಡೋದು. ಸುಮ್ನೆ ಯಾಕಮ್ಮ ಅರೆಸ್ಟ್ ಮಾಡ್ತಾರೆ? ಏನೋ ಮಾಡಿರ್ಬೇಕು. ನಮ್ ಸೋಮು ಗಲಾಟೆ ಗಿಲಾಟೆ ಏನು ಮಾಡಕ್ ಹೋಗೋನೇ ಅಲ್ಲ. ಇದ್ದಕ್ಕಿದ್ದಾಗೆ ನಡು ರಾತ್ರಿ ಬಂದು ಎಳ್ಕೊಂಡೋದ್ರು. ಅದ್ಯಾಕೆ ಅರೆಸ್ಟ್ ಮಾಡುದು ಅಂತ ನಾನು ವಿಚಾರಿಸ್ತೀನಿ, ನೀವು ಸಾಯಂಕಾಲ ಬನ್ನಿ. ಸ್ವಲ್ಪ ಈಗ್ಲೇ ಫೋನ್ ಮಾಡಿದ್ರೆ ಒಳ್ಳೇದು. ಅದೇನೋ ಗೂಂಡಾ ಕಾಯ್ದೆ ಅಂತ ಹೇಳಿದ್ರು. 1 ವರ್ಷ ಅವನ್ನ ಹೊರಗಡೆ ಬಿಡೋದಿಲ್ವಂತೆ. ಗೂಂಡಾ ಕಾಯ್ದೆಯಲ್ಲಿ ಅರೆಸ್ಟ್ ಮಾಡಿದ್ರೆ ನಾವೇನು ಮಾಡಕ್ಕಾಗಲ್ಲ ಸರ್. ಅಡ್ವೈಸರಿ ಬೋರ್ಡ್ಗೆ ಅಪೀಲ್ ಮಾಡ್ಬೇಕು, ಅಲ್ಲಿಂದ ಹೈಕೋರ್ಟ್ಗೆ ಅಪೀಲ್ ಮಾಡ್ಬೇಕು. ನೋಡಮ್ಮ, ಗೂಂಡಾ ಕಾಯ್ದೆ ಪ್ರಕಾರ ಅರೆಸ್ಟ್ ಮಾಡಿದ್ರೆ ಮುಖ್ಯಮಂತ್ರಿಗಳು ಕೂಡ ಯಾರನ್ನೂ ಬಿಡ್ಸಕ್ಕಾಗಲ್ಲ. ನೀವು ಕಾನೂನು ಪ್ರಕಾರ ಅಪೀಲ್ ಮಾಡಿ ಒಬ್ಬ ಲಾಯರ್ನ ವಿಚಾರಿಸಿ,
ನನ್ನಿಂದ ಎಷ್ಟು ಸಹಾಯ ಆಗುತ್ತೋ ಅಷ್ಟು ಮಾಡ್ತೀನಿ ಸೆಕ್ರೆಟರಿ. என்னம்மா காலையில 7 மணிக்கு வரேன் ಅಂತ சொன்ன சோமநாத் இப்ப ராத்திரி 10 மணி கூட ஆயிடுச்சு. எங்க ப்ரொசெஷன் என்ன இது ஒன்னும் தெரியாது. వాడు ఒన్నేగౌడ వచ్చాడు, నీళ్లు రేషన్ కార్డు అని చెప్పి ఓట్ తీసుకున్నాడు. ఇప్పుడు ఇలా చేశాడు. ಸೋಮನಾಥ ಪ್ರೊಸೆಷನ್ ಮಾಡಿಸ್ತೀನಿ, ಹೊಸ ಮನೆ ಕೊಡಿಸ್ತೀನಿ ಅಂತ ಅಂದ. ಈಗ ಅವನು ಇಲ್ಲ, ಹೊಸ ಮನೆನೂ ಇಲ್ಲ, ಎಲ್ಲರೂ ಕಳ್ರೆ. ಸೋಮನಾಥನ ಕಳ್ಳ ಅಂತ ಹೇಳ್ಬೇಡ, ಅವ್ನು ಬಂದೇ ಬರ್ತಾನೆ, ಮೆರವಣಿಗೆ ಹಾಗೆ ಆಗುತ್ತೆ. ನೀವೇನು ಯೋಚನೆ ಮಾಡಬೇಡಿ, ಇದೇ ಜಾಗ ಮನೆ ಸಿಗ್ತದೆ. ಸೋಮನಾಥ ಖಂಡಿತವಾಗ್ಲೂ ಕೊಡಿಸ್ತಾನೆ. 100 ರೂಪಾಯಿ ಬಾಡಿಗೆ ಯಾರಾದ್ರೂ ಕೊಡ್ತಾರ ಅಣ್ಣ? ಅವಂಗೆಲ್ಲ ಕುಡುಕ್ರಂಗಿಲ್ಲ. ಇಲ್ಲ ಅಣ್ಣ, ಜಾಸ್ತಿ ನೀವಾದ படையங்களா மூளை இருக்கா? அந்த சோமநாத ஜெயிலுக்கு ஓத திரும்பி ಬರೋದಿಲ್ಲ. ನಿಮக்கு ಪ್ರೊಸಿಷನ್ ಇಲ್ಲ, ಒಣ್ಣುಮೇ ಇಲ್ಲ. ಹೋಗಲಿ, ನಿಮಕಾಗ ಅಂದ ಭೂತಾಳೆ ಗ್ರೌಂಡ್ ಪುದಿಸ ಗುಡಿಸ ಹಾಕಿದ್ದೀನಿ. ಹೋಗಲಿ ಅಂತ ಹೇಳಿಬಿಟ್ಟು ನಿಮಕಾಗ 100 ರೂಪಾಯಿ ಬಾಡಿಗೆ. ವಾಂಗ ವಾಂಗ, ಬನ್ನಿ. ಏನಂತೀರಪ್ಪ, ಹೋಗೋಣ? ಕಾಯ್ ಪಳನೆ ಕೋಪ್ಲಿಟ್ ಮಾಟ ಅಡಿ ಗುರು. ಏನ್ ಮುಖ ನೋಡ್ತೀರಾ? ಹೊಸ ಗುಡ್ಸ್ಲು ನಿಮ್ಗ ಕರ್ಸಿದ್ದಾರೆ. ಬನ್ನಿ ಎಲ್ಲ ಬನ್ನಿ. ಬನ್ನಿ. ಕಲಾಭಿಮಾನಿಗಳೇ, ಜಯಶ್ರೀ ಅವರು ಖ್ಯಾತ ಸಿನಿಮಾ ಕಲಾವಿದೆ, ನಿಮ್ಮೆಲ್ಲರಿಗೂ ಚಿರಪರಿಚಿತೆ. ಆಕೆ ಬಗ್ಗೆ ನಾನು ನಿಮ್ಗೆ ಹೆಚ್ಚು ಹೇಳೋ ಅವಶ್ಯಕತೆ ಏನಿಲ್ಲ. ಚಿಕ್ಕಂದಿನಿಂದಲೂ ಶಾಸ್ತ್ರೀಯ ನೃತ್ಯಾಭ್ಯಾಸ ಮಾಡಿದ್ದು, ಇದೀಗ ಜಯಶ್ರೀ ನಾಟ್ಯ ಅಕಾಡೆಮಿಯನ್ನು ಆರಂಭಿಸ್ತಾ ಇರೋದು ನಮಗೆಲ್ಲ ಸಂತೋಷ ತರೋ ವಿಷಯ. ಎಲ್ಲೆಲ್ಲೂ ಬ್ರೇಕ್ ಡ್ಯಾನ್ಸ್, ಡಿಸ್ಕೋ ಡ್ಯಾನ್ಸ್, ಕ್ಯಾಬ್ರೆ ಡ್ಯಾನ್ಸ್ ನ ಹಾವಳಿ ಇರುವಾಗ ಇವರು ಶಾಸ್ತ್ರೀಯ ನೃತ್ಯ ಕಲೆಯತ್ತ ಗಮನ ಹರಿಸಿರುವುದು ನಮ್ಮ ಸಂಸ್ಕೃತಿ ಕಲೆಯ ಬಗ್ಗೆ ಆಕೆಗಿರುವ ಗೌರವ ಹಾಗೂ ಅಭಿಮಾನವನ್ನು ಸೂಚಿಸುತ್ತಿದೆ. ಸರ್ಕಾರದ ವತಿಯಿಂದ ಇವರ ಅಕಾಡೆಮಿಗೆ ನೀಡಬಹುದಾದ ಎಲ್ಲ ಬಗೆಯ ಸಹಾಯ ಸಹಕಾರವನ್ನು ದೊರಕುವಂತೆ ಮಾಡಲು ನಾನು ಪೂರ್ಣ ಪ್ರಮಾಣದ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ಈ ನನ್ನ ಭಾಷಣನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮ್ಮ ರಾಜ್ಯದ ಬಂದಿಖಾನೆ ಮಂತ್ರಿಗಳಾದಂತ ಮಾನ್ಯ ಶ್ರೀ ಹೊನ್ನೇಗೌಡರವರು ಒಳ್ಳೆ ಕಲಾಪ್ರೇಮಿಗಳು ಹಾಗೂ ದಯಾಳುಗಳು. ಇವರು ನಮ್ಮ ಕರೆಯನ್ನು ಮನ್ನಿಸಿ ಬಂದು ಎಲ್ಲಾ ರೀತಿಯಲ್ಲಿ ಸಹಾಯವನ್ನು ನೀಡುತ್ತೇನೆ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಸದ್ಯಕ್ಕೆ ನಮ್ಮ ಸಂಸ್ಥೆಯು ಬಾಡಿಗೆ ಮೇಲಿರೋದ್ರಿಂದ ಒಂದು ಸ್ವಂತ ಕಟ್ಟಡ ಕಟ್ಟಿಸಬೇಕೆಂಬ ಅಭಿಲಾಷೆ ಇದೆ. ಆದ್ದರಿಂದ ಕಲಾ ಪೋಷಕರಾದಂತಹ ಮಾನ್ಯ ಮಂತ್ರಿಗಳು ನಮ್ಮ ಸಂಸ್ಥೆಗೆ ಒಂದು ಸೈಟ್ ಕೊಡಿಸ್ಬೇಕು ಅಂತ ತಮ್ಮೆಲ್ಲರ ಸಮ್ಮುಖದಲ್ಲಿ ಈ ಮನವಿ ಪತ್ರನ ಸಲ್ಲಿಸ್ತಿದ್ದೀನಿ. ಇದೀಗ ನಾಟ್ಯ ಅಕಾಡೆಮಿಗೆ ಸರ್ಕಾರದಿಂದ ಒಂದು ಸೈಟ್ ಕೊಡಿಸಿ ಅಂತ ಜಯಶ್ರೀ ಅವರು ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದಾರೆ. ನಾನು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಸಮಾಲೋಚಿಸಿ ಆದಷ್ಟು ಬೇಗ ಇವರಿಗೆ ಒಂದು ಸೈಟ್ ಕೊಡಿಸ್ತೀನಿ ಅಂತ ತಮ್ಮೆಲ್ಲರ ಸಮ್ಮುಖದಲ್ಲಿ ಆಶ್ವಾಸನೆ ಕೊಡ್ತಾ ಇದ್ದೀನಿ.
ನಮಸ್ಕಾರ. ನಮಸ್ಕಾರ. ಬನ್ನಿ ಒಳಗೆ. ನಮ್ ತಾಯಿ. ನಮಸ್ಕಾರ. ನಮಸ್ಕಾರಮ್ಮ. ನೀವು ಬಂದಿದ್ದು ಬಡವ್ರ ಮನೆಗೆ ಭಾಗ್ಯ ಬಂದಾಗಾಯ್ತು. ಮಂತ್ರಿಗಳಾದ್ರೂ ಒಂಚೂರು ಜಂಬನೇ ಇಲ್ಲ, ತುಂಬಾ ಸರಳ ಅಂತ ಜಯಶ್ರೀ ಆವಾಗವಾಗ ಹೇಳ್ತಾನೇ ಇರ್ತಾಳೆ. ಮಿನಿಸ್ಟ್ರಿಗಳೇನ್ ದೇವಲೋಕದಿಂದ ಬಂದಿದಾರಮ್ಮ? ಏನೋ ನಿಮ್ಮಂತವ್ರು ಓಟ್ ಕೊಟ್ಟು ಈ ಸ್ಥಾನಕ್ಕೆ ತಂದಿದ್ದೀರಾ. ಅಧಿಕಾರ ಬಂತು ಅಂತ ಜಂಬಾ ತೋರಿಸಿದ್ರೆ ಅದೇ ಜನ ಮತ್ತೆ ಓಟ್ ಹಾಕೋದು ಹೇಗೆ? ಜಯಶ್ರೀ, ಮಂತ್ರಿಗಳನ್ನ ನಿನ್ ರೂಮಿಗೆ ಕರ್ಕೊಂಡು ಹೋಗೋ. ಬನ್ನಿ. ಥ್ಯಾಂಕ್ ಯು. ಕಂಪನಿಗಾದ್ರೂ ಒಂದು ಪೆಗ್ ತಗೋಬಾರ್ದಾ? ಇದೇನಿದು ಲೈಮ್ ಜ್ಯೂಸ್ ಹಿಡ್ಕೊಂಡು ಚೀಸ್ ಅಂತಿದ್ಯಾ? ನನ್ಗಿದೇ ಸ್ಕಾಚ್. ಅದಕ್ಕೆ ನೀನು ಒಳ್ಳೆ ಗಜನಿಂಬೆ ಹಣ್ಣಂಗಿರೋದು. ಸಾಕು. ವೈನ್ ಗಂಟ್ಲಲ್ಲಿ ಎಳಿತಿದ್ದ ಹಾಗೇನೆ ವುಮೆನ್ ಬೇಕು ಅನ್ಸುತ್ತೆ. ಎರಡು ಸೇರಿದ್ರೆ ಸ್ವರ್ಗ. ಒಂದ್ ನಿಮಿಷ. ಓಕೆ ಓಕೆ. ಮಗನೇ, ನೀನ್ ಮಂತ್ರಿ ಆದದ್ದು ಕಣ್ಕಂಡ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಮಾಡಕನು. ಹಲೋ, ಪೊಲೀಸ್ ಸ್ಟೇಷನ್. ಹಲೋ, ಪಿಟಿಐ ಜಯನಗರದಿಂದ ಮಾತಾಡ್ತಿರೋದು. ಇಲ್ಲಿ ಸಿನಿಮಾ ನಟಿ ಜಯಶ್ರೀ ಮನೆ ಹತ್ರ ಗಲಾಟೆ ನಡೀತಾ ಇದೆ. ಇವ್ನ ಬಿಡ್ಕೊಡ್ದು. ಹೊತ್ತಲ್ಲಿ ಮನೆಗೆ ನುಗ್ಗಿ ಒಂದ್ ಹೆಣ್ಣಿನ ಮೇಲೆ ಅತ್ಯಾಚಾರ ಮಾಡ್ಬೇಕು ಅಂತಂದ್ರೆ ಇವ್ನಿಗೆ ಎಷ್ಟು ಧೈರ್ಯ? ನೋಡಿ ಅಮ್ಮ, ಇವ್ರನ್ನ ಮೊದಲು ಸ್ಟೇಷನ್ ಕರ್ಕೊಂಡು ಹೋಗ್ಬಿಡಿ. ಕಾನೂನಿನ ಪ್ರಕಾರ ಆಮೇಲೆ ಕೇಸ್ ಹಾಕೋಣ. ಅದೆಲ್ಲ ಆಗೋಲ್ಲ ರೀ. ಮೊದ್ಲೇ ಇವನು ಮಂತ್ರಿ, ನಿಮ್ಮನ್ನೆಲ್ಲ ಸರಿ ಮಾಡ್ಕೊಂಡು ಈ ಘಟನೆ ನಡಿಲೇ ಇಲ್ಲ ಅನ್ಸ್ಬಿಡ್ತಾನೆ. ಹೌದೌದು, ನಮ್ ಮುಂದೆನೆ ಕಂಪ್ಲೇಂಟ್ ಬರ್ಸ್ಕೊಂಡು ಇಲ್ಲಿರೋರ್ ಕೈಲೆಲ್ಲ ಸೈನ್ ಮಾಡ್ಕೊಂಡು ಆಮೇಲೆ ಕರ್ಕೊಂಡೋಗಿ. ಕಾನ್ಸ್ಟೇಬಲ್, ಒಳಗೆ ಹೋಗಿ ಜಯಶ್ರೀ ಅವ್ರನ್ನ ಕರ್ಕೊಂಡ್ ಬಾ. ಏನ್ ನಡೀತು ಅಂತ ಹೇಳಮ್ಮ. ನಮ್ ಡ್ಯಾನ್ಸ್ ಅಕಾಡೆಮಿಗೆ
ಸೈಟ್ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರು. ಇವತ್ತು ಇದ್ದಕ್ಕಿದಂತೆ ಬಂದು ಸೈಟ್ ಸ್ಯಾಂಕ್ಷನ್ ಆಗಿದೆ ತಿಳಿಸೋಗೋಣ ಅಂತ ಬಂದೆ ಅಂದ್ರು. ಏನೋ ದೊಡ್ಡ ಮನುಷ್ಯರು ಮನೆಗ್ ಬಂದಿದಾರಲ್ಲ ಅಂತ ಒಳಗ್ ಕರೆದ್ರೆ ನನ್ ಮೇಲೆನೆ ಅತ್ಯಾಚಾರ ಮಾಡೋದಕ್ಕೆ ಪ್ರಯತ್ನ ಪಟ್ರು ಸರ್. ಇಂಥವ್ರಿಗೆಲ್ಲ ಓಟ್ ಹಾಕಿದ್ದಕ್ಕೆ ನಮ್ ದೇಶ ಈ ಕತೆಗೆ ಬಂದಿದ್ದು. ನೀನ್ ತಾನೇ ಹೇಳಿದ್ದು. ನಡೆದಗೆಟ್ಟ ಮಂತ್ರಿಗೆ ಗುಂಡ ಹೊನ್ನೇಗೌಡನಿಗೆ ಆಡಳಿತ ಪಕ್ಷಕ್ಕೆ ನೀತಿಗೆಟ್ಟ ಮಂತ್ರಿಗೆ ಗುಂಡ ಹೊನ್ನೇಗೌಡನಿಗೆ ಆಡಳಿತ ಪಕ್ಷಕ್ಕೆ ನೀತಿಗೆಟ್ಟ ಮಂತ್ರಿಗೆ ಗುಂಡ ಹೊನ್ನೇಗೌಡನಿಗೆ ಆಡಳಿತ ಪಕ್ಷಕ್ಕೆ ನೀತಿಗೆಟ್ಟ ಮಂತ್ರಿಗೆ ಗುಂಡ ಹೊನ್ನೇಗೌಡನಿಗೆ. ದೊಡ್ಡ ಮನುಷ್ಯ ಕಣೆ ನೀನು, ಕೊನೆಗೂ ತೋರಿಸ್ಬಿಟ್ಟಿಯಲ್ಲ ನಿನ್ ಪರೋಡಿ ಬುದ್ಧಿನ. ಸರ್, ನೀವು ನನ್ನ ಮೇಲೆ ಅನುಮಾನ ಪಡ್ತೀರಾ? ಅಂಗೈ ಹುಣ್ಣು ಕನ್ನಡಿ ಬೇಕೇನೋ? ನಿನ್ಗೆ ಅಂಥ ತೆವಲಿದ್ದಿದ್ರೆ ಬೇಕಾದವಳನ್ನ ಕರ್ಕೊಂಡು ಟೂರ್ ಹೋಗ್ಬೇಕಾಗಿತ್ತು, ನಾವ್ ದುಡ್ಡು ಕೊಡಿಸ್ತಿದ್ವಿ. ಈಗ ನೀನ್ ಮಾಡಿರೋ ಹಲ್ಕ ಕೆಲಸದಿಂದ ನಮ್ ಪಾರ್ಟಿಗೆ ಎಂಥ ಕೆಟ್ಟ ಹೆಸರು ಗೊತ್ತೇನೋ? ಎಲ್ಲ ಕಡೆನೂ ಬಂದು ಚಳುವಳಿ ಮೆರವಣಿಗೆ ನಡೀತಾ ಇದೆ. ವಿರೋಧ ಪಕ್ಷದವ್ರ ಬಾಯಿ ಬೊಂಬಾಯಿ ಆಗಿದೆ. ನಾಳೆ ಸೆಷನ್ ನಲ್ಲಿ ನಮ್ಮ ಮಂತ್ರಿ ಮಂಡಲದ ಮಾನನ ಹರಾಜು ಹಾಕ್ತಾರೆ. ಹಾಗೇನೋ ಹೇಳೋದು. ಸಿಎಂ ಅವರು ಉರ್ದು ಬೀಳ್ತಾ ಇದ್ದಾರೆ. ಇದೆಲ್ಲ ವಿರೋಧ ಪಕ್ಷದವ್ರ ಆಟ ಸರ್. ನನ್ನ ಮುಖಕ್ಕೆ ಮಸಿ ಬೆಳೆಯೋಕೆ ಆ ಜಯಶ್ರೀನ್ ಚೂ ಬಿಟ್ಟು ಈ ರೀತಿ ನಾಟಕ ಆಡ್ತಾ ಇದ್ದಾರೆ. ಮುಚ್ಚ ಬಾಯಿ, ನಿನ್ ನಾಟಕ ನನ್ನ ಹತ್ರ ಏನೋ? ನೀನ್ ಫುಟ್ಪಾತ್ ಲೆವೆಲ್ ಇಂದ ಮುಂದೆ ಬಂದವನು ನನಗೆ ಗೊತ್ತಿಲ್ವೇನೋ? ನಿನ್ನಂಥವ್ನು ಮುಂದಕ್ಕೆ ತಂದಿದ್ದಕ್ಕೆ ನಾನು ಹೊಡ್ಕೋಬೇಕಷ್ಟೇ. ಸರ್ ಫೋನ್. ಅಲ್ಲ, ನಮಸ್ಕಾರ ಸರ್. ಹಾ ಹೌದು, ಆಗ್ಲಿ ಸರ್, ಆಗ್ಲಿ ಸರ್, ಕಳಿಸ್ತೀನಿ. ಸಿಎಂ ನಿನ್ನ ಅರ್ಜೆಂಟ ನೋಡ್ಬೇಕಂತೆ. ಸರ್, ಸಿಎಂಗೆ ನೀವು ಒಂದ್ ಮಾತು ಹೇಳಿದ್ರೆ ಆಗ ನಾನು ನಿನ್ ಜೊತೆ ಫುಟ್ಪಾತ್ ಲೆವೆಲ್ ಇಳಿಬೇಕಾಗತ್ತೆ. ನೋಡಯ್ಯ, ಅದೇನ್ ಹೇಳ್ತೀಯೋ ನೀನೇ ಹೋಗಿ ಹೇಳ್ಕೊ. ಎಲ್ಲೋ ಅನಿಷ್ಟ ಸವಾಸ ಕರ್ಮ. ಸರ್, ಇಡೀ ರಾಜ್ಯದಲ್ಲಿ ನಿಮ್ಮ ವಿರುದ್ಧ ಮೆರವಣಿಗೆ ಚಳವಳಿ ನಡೀತಾ ಇದೆ. ವಿರೋಧ ಪಕ್ಷದವ್ರ ಬಾಯಿಗೆ ಸಕ್ಕರೆ ಸಿಕ್ಕದಾಗಾಯ್ತು. ಸರ್, ಯಾರೋ ನನ್ಗಾಗದವರು ನನ್ನ ಚಾರಿತ್ರ್ಯವಧೆ ಮಾಡೋಕೆ. ಸಾಕ್ ಸುಮ್ನಿರ್ರಿ. ನಿಮಗೆ ಚಾರಿತ್ರ್ಯ ಬೇರೆ ಇದೆಯೇನ್ರಿ? ಸೈಟ್ ಕೊಡ್ಸೋ ನೆಪದಲ್ಲಿ ಆಕೆ ಮೇಲೆ ಅತ್ಯಾಚಾರ ಮಾಡಕ್ ಹೋಗಿದ್ರಲ್ಲ, ನಾಚಿಕೆ ಆಗೋದಿಲ್ಲ ನಿಮ್ಗೆ? ಹೋಗಿ ಪೊಲೀಸ್ ರಿಪೋರ್ಟ್ ನೋಡಿ, ನಿಮ್ ಚಾರಿತ್ರ್ಯ ಎಂತಹದ್ದು ಅಂತ ಗೊತ್ತಾಗತ್ತೆ. ಸರ್, ನಿಜವಾಗ್ಲೂ ಹೇಳ್ತೀನಿ ಸರ್, ಅವಳಾಗಿ ನನ್ನ ಊಟಕ್ಕೆ ಇನ್ವೈಟ್ ಮಾಡಿ ಡ್ರಿಂಕ್ಸ್ ಕೊಟ್ಟು ಚೆನ್ನಾಗಿ ಬೂಸ್ ಮಾಡಿಸಿದ್ಲು. ತಾನೇ ಬಟ್ಟೆನೆಲ್ಲ ಹರ್ಕೊಂಡು ರೇಪ್ ಮಾಡಕ್ ಬಂದ್ರು ಅಂತ ಗಲಾಟೆ ಎಬ್ಸಿದ್ಲು. ಇದನ್ನೆಲ್ಲ ನೋಡಿದ್ರೆ ವಿರೋಧ ಪಕ್ಷದವರ ಅವಳಿಂದ ಹೀಗೆಲ್ಲ ಮಾಡಿಸಿರ್ಬೇಕು ಅನ್ಸುತ್ತೆ ಸರ್. ಸರ್, ನೀವು ನ್ಯಾಯಾಂಗ ತನಿಖೆಗೆ ಆರ್ಡರ್ ಮಾಡಿದ್ರೆ ಎಲ್ಲ ವಿಷಯನೂ ಗೊತ್ತಾಗುತ್ತೆ. ಇನ್ನಷ್ಟು ಮರ್ಯಾದೆ ಕಳ್ಕೊಂಡು ಜೈಲ್ಗೆ ಹೋಗ್ಬೇಕು ಅಂತ ಆಸೆ ಏನ್ರಿ ನಿಮ್ಗೆ? ಹಾಗಲ್ಲ ಸರ್. ಹೆಚ್ಚು ಮಾತಾಡ್ಬೇಡ್ರಿ. ನಿಮ್ಮಂಥವ್ರು ನಮ್ ಕ್ಯಾಬಿನೆಟ್ ನಲ್ಲಿ ಇದ್ರೆ ಜನ ನಮ್ಮನ್ನ ಕ್ಯಾಕರ್ ಸುಗಿತಾರೆ. ನಿಮ್ ಮಂತ್ರಿ ಪದವಿಗೆ ರಾಜೀನಾಮೆ ಕೊಟ್ಟು ನೆಟ್ಟಿಗೆ ಮನೆಗೆ ಹೋಗಿ. ಮಿಸ್ಟರ್ ಸೋಮನಾಥ್, ನಿಮ್ಗೊಂದು ಒಳ್ಳೆ ಸುದ್ದಿ ತಂದಿದ್ದೀನಿ. ನಾಳೆ ನಿನ್ನನ್ನು ರಿಲೀಸ್ ಮಾಡೋದಕ್ಕೆ ಆರ್ಡರ್ಸ್ ಬಂದಿದೆ. ಹೌದಾ ಸರ್? ಇನ್ಸ್ಪೆಕ್ಟರ್ ಬಸಪ್ಪ ನಿನ್ ಮೇಲೆ ಮಾಡಿರೋ ಆರೋಪಗಳಿಗೆ ಯಾವುದೇ ಸಾಕ್ಷಿ ಆಧಾರಗಳಿಲ್ಲ ಅಂತ ಸ್ಪೆಷಲ್ ಬೋರ್ಡ್ ಹೇಳಿದೆ. ಎಲ್ಲ ನಿಮ್ ಸಹಾಯ ಸರ್. ಇದ್ರಲ್ಲಿ ನನ್ನ ಸಹಾಯ ಏನೂ ಇಲ್ಲ. ಸತ್ಯಕ್ಕೆ ಯಾವತ್ತೂ ಸೋಲಿಲ್ಲ. ಕಾನೂನು ನಿನ್ನ ನೆರವಿಗೆ ಬಂತು. ಬೈ ದಿ ಬೈ, ನಾಳೆ ನಿನ್ನನ್ನು ರಿಲೀಸ್ ಮಾಡ್ತಿದ್ದೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.
ನಿನಗೆ ಹೇಗೆ ಕೃತಜ್ಞತೆ ಹೇಳ್ಬೇಕು ಅಂತಲೇ ಗೊತ್ತಾಗ್ತಿಲ್ಲ. ನಿಜವಾಗ್ಲೂ ನೀನ್ ಧೈರ್ಯಸ್ತೆ. ನನ್ನ ಸ್ನೇಹಿತರು ಎಲ್ಲಾನು ಹೇಳಿದ್ರು. ನನಗೆ ಯಾಕೆ ಕೃತಜ್ಞತೆ ಹೇಳ್ತೀರಾ? ನನ್ನ ಕರ್ತವ್ಯ ನಾನ್ ಮಾಡ್ದೆ. ಈಗ್ಲಾದ್ರೂ ನಾವಿಬ್ರು ಮದ್ವೆ ಆಗಿ ಸಂತೋಷವಾಗಿರೋಣವಾ? ಏನಂದೆ? ಮದ್ವೆನಾ? ನೋಡು, ಈ ಗಲಾಟೆನಲ್ಲಿ ನನಗೆ ಒಳ್ಳೆ ಪಬ್ಲಿಸಿಟಿ ಸಿಕ್ಕಿ ಆಗ್ಲೇ ಅರ್ಧ ಡಜನ್ ಪಿಕ್ಚರ್ಗೆ ಹೀರೋಯಿನ್ ಆಗ್ಬೇಕಾಗಿದ್ದೀನಿ. ಈಗ ನನ್ ಕನ್ಸು ನನಸಾಗಿದೆ. ಯಾರು ನೀವು? ನಾನು ಸೋಮನಾಥ ಅಂತ. ಬಸಪ್ಪನವ್ರು ನೋಡ್ಬೇಕಾಗಿತ್ತು. ಬನ್ನಿ ಒಳಗೆ ಕೂತ್ಕೊಳ್ಳಿ, ಕರಿತೀನಿ. ನಮಸ್ಕಾರ ಸರ್. ನಮಸ್ಕಾರ ಸೋಮನಾಥ್, ಕೂತ್ಕೊಳ್ಳಿ. ಯಾವಾಗ ರಿಲೀಸ್ ಆಯ್ತು? ಮೊನ್ನೆ ನಾನ್ ಜೈಲಲ್ಲಿ ಇದ್ದಾಗ್ಲೇ ನಿಮ್ಗೆ ಹೀಗಾಯ್ತು ಅಂತ ಗೊತ್ತಾಯ್ತು. ನಿಮ್ಮ ಆಗೇತನ ಏನೇ ಇರ್ಲಿ, ನಿಮಗೆ ಹೀಗಾಗಿದ್ದು. ಪ್ಲೀಸ್ ಸೋಮನಾಥ್, ಅದನ್ನೆಲ್ಲ ಜ್ಞಾಪಿಸ್ಬೇಡಿ. ಆ ರಾಸ್ಕಲ್ ಮಾತು ಕೇಳ್ಕೊಂಡು ನಿಮಗ್ ಕೊಡಬಾರ್ದು ಕಷ್ಟ ಕೊಟ್ಬಿಟ್ಟೆ. ಅದಕ್ಕೆ ದೇವರು ನನಗೆ ಸರಿಯಾದ ಶಿಕ್ಷೆ ಕೊಟ್ಬಿಟ್ಟ. ಮಿಸ್ಟರ್ ಸೋಮನಾಥ್, MLA ಸೀಟ್ಗೂ ಹೊನ್ನೇಗೌಡ ರಾಜೀನಾಮೆ ಕೊಟ್ಟಂತೆ. ಬೈ ಎಲೆಕ್ಷನ್ ಅಲ್ಲಿ ನೀವೇ ಯಾಕೆ ಸ್ಪರ್ಧಿಸಬಾರ್ದು? ಜನ ನಿಮ್ಮನ್ನ ತುಂಬಾ ಲೈಕ್ ಮಾಡ್ತಾರೆ. ನಾನು ಮತ್ತೊಬ್ಬ ಹೊನ್ನೇಗೌಡ ಆಗೋದಕ್ಕೆ ಇಷ್ಟಪಡಲ್ಲ. ರಾಜಕೀಯ ನನ್ನ ಕ್ಷೇತ್ರ ಅಲ್ಲ. ಹೊನ್ನೇಗೌಡನಂತ ದುಷ್ಟ ಜಂತುಗಳು ಹುಟ್ಟಿದಾಗ ಹೋರಾಡೋದೇ ನನ್ನ ಕೆಲಸ. ನಿನ್ನಂಥ ಉತ್ಸಾಹ ಯುವಕರನ್ನ ಎಲ್ಲಿ ಹುಡುಕೋದು ಅಂತ ಯೋಚನೆ ಮಾಡ್ತಿದ್ದೆ. ಈಗ ನೀನೇ ಸಿಕ್ಕದಿಯಲ್ಲ. ಹೇಳಿ ಸರ್, ನಾನೇನ್ ಮಾಡ್ಬೇಕು? ಆ ನಿನ್ನಂಥ ಬಿಸಿ ರಕ್ತದ ಹುಡುಗರು ರಾಜಕೀಯ ಇಳಿಬೇಕು ಕಡೆಯ. ತಮ್ಮ ಆಶೀರ್ವಾದ ಒಂದಿದ್ರೆ ನಾನೇನ್ ಕೆಲಸ ಮಾಡೋಕು ರೆಡಿ ಸರ್. ನನಗ್ ಗೊತ್ತು ಕಣಯ್ಯ ನೀನ್ ಎಂಥವನು ಅಂತ. ಬಾ. ಸರ್, ನಮ್ಮ ಉಪನಗರದಲ್ಲಿ ಹೆಣ್ಮಕ್ಳು ಹೆಂಗಸರು ಓಡಾಡೋದೇ ಕಷ್ಟವಾಗ್ಬಿಟ್ಟಿದೆ. ಒಂದ್ ಪೋಲಿ ಗುಂಪು ತುಂಬಾ ತೊಂದರೆ ಕೊಡ್ತಾ ಇದೆ. ನನ್ ಮಗಳು ಕಾಲೇಜ್ ಹೋಗೋದೇ ಕಷ್ಟವಾಗ್ಬಿಟ್ಟಿದೆ.